ಟಾರ್ಗೆಟ್ 2028 ಮತ್ತೊಮ್ಮೆ ಗದ್ದುಗೆ ಏರಲು ಕಾಂಗ್ರೆಸ್ ಶಪಥವನ್ನ ಮಾಡಿದೆ. ಮಹತ್ವದ ಬೆಳವಣಿಗೆಗೆ ಸಾಕ್ಷಿ ಆಗ್ತಿದೆ ರಾಜ್ಯ ಕಾಂಗ್ರೆಸ್ ರಾಜಕೀಯ. ಟಾರ್ಗೆಟ್ 2028 ಮತ್ತೊಮ್ಮೆ ಗದ್ದುಗೆ ಏರಲು ಕಾಂಗ್ರೆಸ್ ಶಪಥ. ಇದು ಮಹತ್ವದ ಬೆಳವಣಿಗೆಗೆ ಸಾಕ್ಷಿ ಆಗ್ತಿದೆ ರಾಜ್ಯ ಕಾಂಗ್ರೆಸ್ ರಾಜಕೀಯ. ನೂತನ ಕೆಪಿಸಿಸಿ ಸಾರಥಿಯಾಗಿ ಬಿಕೆ ಹರಿಪ್ರಸಾದ್ ಪದಗ್ರಹಣ. ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆದಿದೆ ಕೆಪಿಸಿಸಿ ಸಾರಥಿ ಪದಗ್ರಹಣ ಸಮಾರಂಭ. ನಿರ್ಗಮಿತ ಅಧ್ಯಕ್ಷ ಸಿಎಂ ಡಿಕೆಯಿಂದ ಹರಿಪ್ರಸಾದ್ಗೆ ಸಾರಥ್ಯ ಹಸ್ತಾಂತರ. ಬಿಕೆ ಹರಿಪ್ರಸಾದ್ ಪದಗ್ರಹಣ ಸಮಾರಂಭದಲ್ಲಿ ಹೈಕಮಾಂಡ್ ಭಾಗಿ. ಸಿಎಂ ಡಿಕೆ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಸೇರಿ ಪ್ರಮುಖ ನಾಯಕರ ಉಪಸ್ಥಿತಿಯಲ್ಲಿ ನಡೆಯುತ್ತೆ. ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುವಂತಹ ಸಾವಿರಾರು ಕೈ ಕಾರ್ಯಕರ್ತರು. ಟಾರ್ಗೆಟ್ 2028 ಮತ್ತೊಮ್ಮೆ ಗದ್ದುಗೆ ಏರಬೇಕು, ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಶಪಥವನ್ನ ಮಾಡಿಕೊಂಡು ರಾಜಕೀಯವಾಗಿ ಮುನ್ನುಗ್ತಾ ಇದೆ. ಈಗ ಅದರಂತೆ ಕೆಪಿಸಿಸಿ ಅಧ್ಯಕ್ಷರಾಗಿ, ಕೆಪಿಸಿಸಿ ಸಾರಥಿಯಾಗಿ ಬಿಕೆ ಹರಿಪ್ರಸಾದ್ ನೇಮಕ. ಇಂದು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಪದಗ್ರಹಣ. ಇಲ್ಲಿ ಹೈಕಮಾಂಡ್ ಕೂಡ ಭಾಗಿಯಾಗಿರುತ್ತೆ. ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ, ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಎಲ್ಲರೂ ಕೂಡ ಭಾಗಿಯಾಗಿರುವಂಥದ್ದು. ಈಗ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರ ಆಡಳಿತ ವೈಖರಿ ಯಾವ ರೀತಿಯಾಗಿತ್ತು, ಅವ್ರು ಏನೆಲ್ಲ ನಡೆಸ್ಕೊಂಡು ಬಂದರು ನೋಡಿ. 2023 ಎಲೆಕ್ಷನಲ್ಲಿ ಅಷ್ಟು 135 ಸೀಟ್ಗಳನ್ನು ಪಡೆದುಕೊಂಡು ಬರಬೇಕು ಅಂತ ಅಂದಾಗ ಕೆಪಿಸಿಸಿ ಅಧ್ಯಕ್ಷರ ಎಫರ್ಟ್ ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಒಂದು ಪಕ್ಷವನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಅಂದಾಗ ಈ ಪಕ್ಷದಲ್ಲಿ ಏನೇ ಆಯಿತು ಅಥವಾ ರಾಜ್ಯದಲ್ಲಿ ಇದಕ್ಕೆ ಏನಾದರೂ ಎಫೆಕ್ಟ್ ಆಯಿತು ಅಂತ ಅಂದಾಗ ಕೆಪಿಸಿಸಿ ಅಧ್ಯಕ್ಷರಿಗೂ ಕೂಡ ಅಷ್ಟೇ ನಿಟ್ಟಿನಾದಂಥ ಒಂದು ಜವಾಬ್ದಾರಿ ಇರುತ್ತೆ. ಸೊ ಹಾಗಾಗಿ ಈ ಸ್ಥಾನಕ್ಕೆ ಬಿಕೆ ಹರಿಪ್ರಸಾದ್ ಆಯ್ಕೆ ಆಗಿರುವಂಥದ್ದು. ಡಿಕೆ ಶಿವಕುಮಾರ್ ಆಪ್ತ ಬಿಕೆ ಹರಿಪ್ರಸಾದ್ ಆಯ್ಕೆ. ಇವತ್ತು ಪದಗ್ರಹಣ ಆಗುತ್ತೆ ಪ್ಯಾಲೇಸ್ ಗ್ರೌಂಡ್ನಲ್ಲಿ. ಹೈಕಮಾಂಡ್ ಕೂಡ ಭಾಗಿಯಾಗಿರುತ್ತೆ. ಅದರೊಂದಿಗೆ ಡಿಕೆ ಶಿವಕುಮಾರ್ ಸಾರಥ್ಯದಲ್ಲಿ ನಡೆಯುವಂಥದ್ದು. ಪ್ರಮುಖರು ಕೂಡ ಅಲ್ಲಿ ಉಪಸ್ಥಿತಿ ಇರ್ತಾರೆ. ಸೊ ಇದು ಎಷ್ಟು ಮಟ್ಟಿಗೆ ಬಿಕೆ ಹರಿಪ್ರಸಾದ್ನ ಆಡಳಿತ ಇನ್ನು ಮುಂದೆ ಇರುತ್ತೆ, ಕಾಂಗ್ರೆಸ್ನ ಗಟ್ಟಿಯಾಗಿ ನಿಲ್ಲಿಸೋದ್ರಲ್ಲಿ ಎಷ್ಟು ಮಟ್ಟಿಗೆ ಎಫೆಕ್ಟ್ ಇರುತ್ತೆ ಕಾದ್ ನೋಡಬೇಕು.